ಸಾದಾ ಸೀದಾ ಹೈದನಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಅಂದರೆ ತುಂಬ ಜನರಿಗೆ ಈಗ ಹುಡುಗರಿಗೆ ಸ್ಪೆಷಲಿ ಯೂತ್ಸ್ಗೆ ಈಗ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ನಾವು ಫುಲ್ ಮಾಸಾಗಿ ಕಾಣಿಸ್ಕೊಳ್ಬೇಕು ಅದೇ ಒಂದು ಝೋನರಲ್ಲಿ ಇರ್ತಾರೆ. ಈಗ ನಿಮ್ಮ 3ನೇ ಸಿನಿಮಾ, ಈ ಸಿನಿಮಾದಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಅಂತ ಹೇಳ್ಬೋದು. ರೊಮ್ಯಾಂಟಿಕ್ ಆಗೂ ಕೂಡ ನೀವು ಕಾಣಿಸ್ಕೊಳ್ತೀರಿ, ಸ್ವಲ್ಪ ಮುಜುಗರ ಪಟ್ಕೊಳ್ಳುವಂಥ ಹುಡುಗ, ಶೈ ನೇಚರ್ ಎಲ್ಲ ಕಾಣುತ್ತೆ, ನಿಮ್ಮ ಎಮೋಷನ್ಸ್ ಕಾಣುತ್ತೆ. ಅಂದರೆ ಇದೆಲ್ಲವನ್ನು ಅಂದರೆ ಈಗ ಎಲ್ಲ ಎಮೋಷನ್ಸ್ನ ಈಗ ಮಿಕ್ಸಿಗೆ ಹಾಕಿ ರುಬ್ಬಿದಾಗ ಹೇಗನ್ಸುತ್ತೆ, ಸೊ ಆ ಫೀಲ್ ನಿಮ್ಮ ಮುಖದಲ್ಲಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಅದಕ್ಕೆ ಎಷ್ಟು ತಯಾರಿಯನ್ನು ನಡೆಸಿದ್ರಿ? ತಯಾರಿಗಿಂತ ಬೇಸಿಕಲಿ ನಾನು ಸ್ವಲ್ಪ ಶೈ ಆ್ಯಕ್ಚುಲಿ ಒಂಚೂರು. ನಾನು ಅಂದರೆ ಸಿನಿಮಾ ಪ್ರಮೋಷನ್ಸ್ ಬಂದಾಗ ಅದು ಇದು ಮಾತ್ರ ಸುಮ್ಮನೆ ಜಾವಿಯಲ್ ಆಗಿ, ಇಲ್ಲಾಂದರೆ ನನ್ನ ಕೆಲಸ ನಾನು ಮಾತಾಡೋಲ್ಲ ಯಾರ ಹತ್ರ ನಾನು ಯೂಶುವಲ್ ಆಗಿ. ಬಟ್ ಹೇಳಿದ್ನಲ್ಲ, ಪಾತ್ರ ಅಟ್ ದ ಎಂಡ್ ಆಫ್ ದ ಡೇ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ಒಂದು ಸಿನಿಮಾದಲ್ಲಿ. ನನ್ನ ಪುಣ್ಯ ಅದು, ಯಾಕಂದರೆ ಇವತ್ತಿನ ದಿವಸಕ್ಕೆ ನಂಗೆ ಇನ್ನೂ ಜ್ಞಾಪಕ ಇದೆ. ಒಂದೇ ಒಂದು ಫ್ರೆಂಡ್ ರೋಲ್ಗೆ 50 ಜನ ಕೇಳ್ತಾರೆ ಒಂದು ರೋಲ್ ಕೊಡಿಸು, ಒಂದು ರೋಲ್ ಕೊಡಿಸು ಅಂತ. ಸೊ ನಮಗೆ ಹೀರೋ ರೋಲ್ ಮಾಡೋ ಅವಕಾಶ ಸಿಕ್ಕಿದೆ ಅಂದರೆ ಐ ಥಿಂಕ್ ವಿ ಆರ್ ಆಲ್ ಬ್ಲೆಸ್ಡ್. ಯಾಕಂದರೆ ತುಂಬ 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 ರೆಸ್ಪಾನ್ಸಿಬಿಲಿಟಿ, ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಅದು. ಆಮೇಲೆ ಇದು ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಸತಿ ನೀವು ಎಷ್ಟೇ ಕಷ್ಟಪಟ್ಟು ಕೆಲವು ಸತಿ ಕೆಲವು ಕೆಲಸಗಳು ಮಾಡ್ತೀರಾ, ಕೆಲಸಗಳು ಕರೆಕ್ಟಾಗಿ ಆ ಟೈಮಿಗೆ ವರ್ಕೌಟ್ ಆಗೋಲ್ಲ. ವರ್ಕೌಟ್ ಆಗದೆ ಇರಬೇಕಂದ್ರೆ ಅದು ನೋವು ನಿಮಗೆ ಗೊತ್ತಿರುತ್ತೆ. ಯಾಕಂದರೆ ಬಿಕಾಸ್ ಯು ಟು ಪುಟ್ ಇನ್ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ದಟ್. ಏನೇ ಕೆಲಸ ಮಾಡೋಕೆ ಕಲಿಸುತ್ತೆ, ಅದು 100% ಸಕ್ಸಸ್ ಆಗಿಲ್ಲ ಅಂದರೆ ಅದು ನೋವು ಗೊತ್ತಿರುತ್ತೆ. ಸೊ ಏನು ಮಾಡ್ತೀರಾ, ಇರೋ ಕೆಲಸನ ಕಣ್ಣು ಗೊತ್ಕೊಂಡು ಮಾಡ್ತೀರಾ. ಯಾಕಂದರೆ ಇವಾಗ ಇರೋದಿದೆ, ಇದನ್ನು ಹೆಂಗೆ ಉಳಿಸ್ಕೋಬೇಕು, ಗೆಲ್ಲಿಸ್ಕೋಬೇಕು ಅಂತ ಒಂದು ಇಂಟೆನ್ಷನ್ ಇರುತ್ತೆ. ಆಮೇಲೆ ಲೈಫಲ್ಲಿ ಬೆಳಿಗ್ಗೆ ಎದ್ದು ಒಂದು ದಾರಿ ಇರಬೇಕಲ್ಲ, ಒಂದು ಇಂಟೆನ್ಷನ್ ಇರಬೇಕಲ್ಲ, ಒಬ್ಬರಿಗೂ ಒಂದು ಇಂಟೆನ್ಷನ್ ಇರುತ್ತೆ. ಸೊ ಆ ಪಾತ್ರ ಆಗಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಷ್ಟೇ. ಅವತ್ತಿನ ದಿವಸ ಸೆಟ್ಟಿಗೆ ಬೆಳಿಗ್ಗೆ ಬಂದಾಗ ಡೈರೆಕ್ಟ್ರ್ ಏನು ಹೇಳ್ತಾರೋ ಅದನ್ನು ನೋಡ್ಕೋಬೇಕು. ಮೇಲೆ ನನಗೆ ಯಾರು ಬೈದರೆ ನನಗೆ, ಇಲ್ಲ ನಿನ್ಗೆ ಬರೋಲ್ಲ ಅಂದರೆ ನನಗೆ ಸಖತ್ತು ಕಿಕ್ ಕೊಡೋ ಅಂಥ ಮ್ಯಾಟ್ರ್ ಅದು ನನಗೆ ಆ್ಯಕ್ಚುಲಿ. ಯಾರೋ ನಿನ್ಗೇನೋ ಬರಲ್ಲ ಅಂದರೆ ನನಗೆ ಚಾಲೆಂಜ್ ಮಾಡೋಕ್ಕೋ, ನನಗೆ ಅವ್ರು ಬಾಯಲ್ಲಿ ಇಡಿಸ್ಬೇಕು ನೀನು ಸೂಪರ್ ಅಂತ, ಅಲ್ಲಿ ತನಕ ನಂಗೆ ಇದೇ ಬರಲ್ಲ. ಸೊ ದಟ್ ವೇ ಐ ಆಮ್ ವೆರಿ ಈಗೋಸ್ಟಿಕ್. ಸೊ ಡೈರೆಕ್ಟರ್ ನಿನ್ನ ನಾಪ್ಕ ಇದೆ, ಅವ್ರು ಹೇಳಿದ್ರು ಐ ಡೋಂಟ್ ಲೈಕ್ ದ ವೇ ಯು ಡಿಡ್ ಸಮ್ ಪರ್ಫಾರ್ಮೆನ್ಸ್ ವಿತ್ ಪಡ್ಡೆ ಹುಲಿ ಅಂತ ಹೇಳಿದ್ರು. ನಾನು ನಿನ್ನ ಪರ್ಫಾರ್ಮೆನ್ಸ್ ಇಷ್ಟ ಇಲ್ಲ ಪಡ್ಡೆ ಹುಲಿ ಅಂತ ಹೇಳಿದ್ರು. ಹೌದಾ, ಸರಿ ಈ ಸರಿ ಮಾಡ್ತೀನಿ ಬಿಡಿ ಸರ್, ನಿಮ್ಗೇನು ಬೇಕು ಮಾಡ್ತೀನಿ. ಸೊ ಅದೇನಂದರೆ ಹೆಲ್ತಿ ಚಾಲೆಂಜ್ ಇರುತ್ತೆ ನಿಮ್ಗೆ. ಇಟ್ ಡಸಂಟ್ ಲೈಕ್ ಅಂದರೆ ವೈ ಯು ಡೋಂಟ್ ಲೈಕ್. ನಿನ್ನ ಇಷ್ಟ ಆಗ್ತದೆ, ನಿನ್ನ ಸಿನಿಮಾ ಇಷ್ಟ ಅಲ್ಲ, ಯಾಕೆ ಇಷ್ಟ ಆಗಿಲ್ಲ, ನಿನಗೆ ಇಷ್ಟ ಆಗಬೇಕು, ನಿನಗೆ ಇಷ್ಟ ಆಗಂತ ಕೆಲಸ ನಾನು ಮಾಡಬೇಕು. ಸೊ ಆ ಹಠ ಜಾಸ್ತಿ ನನಗೆ, ನಿನ್ನ ಕೈಲಿ ಅನ್ನಿಸ್ಬೇಕು ಅಂತ. ಸೊ ಅವ್ರು ಕೇಳಿದಾಗ ಒಂದು ಪಾತ್ರ ವಿಷ್ಣು ಅಂತ ಹೇಳಿದ್ರು. ವಿಷ್ಣು ಎಲ್ಲರಲ್ಲೂ ಒಬ್ಬ ಹುಡುಗ. ವಿಷ್ಣು ಇಸ್ ಮೆನಿ ಬಾಯ್ಸ್. ತುಂಬ ಜನ ಹುಡುಗರು, ಒಂದು ನೀವು ಹೇಳಿದ್ರಿ ಒಬ್ಬ ರ್ಯಾಂಕ್ ಸ್ಟೂಡೆಂಟು, ತುಂಬ ಸಿಂಪಲ್ ಆಗಿರೋ ಹುಡುಗ ತುಂಬ ಫೀಲ್ ಆಗ್ತಾನೆ ಅಂತ. ಅಂದರೆ ಪ್ರೀತಿಗ ಭಾವನೆ ಇದೆ, ಪ್ರೀತಿಗ ಶಕ್ತಿ ಇದೆ. ಇವತ್ತಿಗೂ ನೀವು ಎಂಥ ಮಿಲಿಯನೇರ್ಸ್, ಬಿಲಿಯನೇರ್ಸ್, ಎಂಥ ಕ್ರಿಕೆಟ್ ಪ್ಲೇಯರ್ಸ್, ಆ್ಯಕ್ಟರ್ಸ್ ಯಾರನ್ನಾರು ತೊಗೊಳ್ಳಿ, ಎಲ್ಲ ಕುಗ್ಗೋಗೋದು ಒಂದೇ ಒಂದು ಪಾಯಿಂಟಿಗೆ, ಲವ್. ಲವ್ ಹ್ಯಾಸ್ ದ ಪವರ್ ಟು ಮೇಕ್. ಪ್ರೀತಿಗೆ ಸೋಲ್ದವರೇ ಇಲ್ಲ. ಎನಿವನ್ ಕ್ಯಾನ್ ಲೂಸ್ ಫಾರ್ ಲವ್, ಎನಿವನ್ ಕ್ಯಾನ್ ವಿನ್ ಫಾರ್ ಲವ್ ಅಂತ ಹೇಳ್ತೀನಿ. ಸೊ ಇಟ್ ಇಸ್ ವಿಷ್ಣು. ಓಕೆ. ಅಂದರೆ ಜೊತೆಗೆ ನಿಮ್ಮ ಕ್ಯಾರೆಕ್ಟರ್ ನೋಡೋದಾದಂದರೆ ತುಂಬ ಸಿಂಪಲ್ ಆಗಿ ಕಾಣಿಸ್ಕೊಳ್ತೀರಾ. ಯಾಕಂದರೆ ಬೇರೆ ಸಿನಿಮಾಗೆ ಹೋಲಿಸ್ಬಿಟ್ರೆ ಈಗ ಆ ಟೈರ್ಸ್ನ ನಾವು ರೆಡಿ ಮಾಡಬೇಕು, ಇಲ್ಲಿ ಹೋಗಿ ಪರ್ಚೇಸ್ ಮಾಡಬೇಕು, ಈ ಥರ ಗಾಗಲ್ಸ್ ಹಾಕಬೇಕು, ಈ ಥರ ಶೂಸ್ ಹಾಕಬೇಕು, ಬಿಂದಾಸಾಗಿ ಕಾಣಿಸ್ಕೊಳ್ಬೇಕು ಅಂತ ಇರುತ್ತೆ. ಬಟ್ ಇದ್ರಲ್ಲಿ ತುಂಬ ಸಿಂಪಲ್ಲಾಗಿ ಕಾಣಿಸ್ಕೊಂಡಿದ್ದೀರ. ಆ ಬಾಡಿ ನೇಚರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆ ಬಾಡಿ ಲ್ಯಾಂಗ್ವೇಜ್ ಕೂಡ. ಸೊ ಅದಕ್ಕೆ ಎಷ್ಟು ತಯಾರಿ ಆಯಿತು? ತಯಾರಿ ಇಲ್ಲ. ಜಿಮ್ ಒಂದು ಥಿಂಗ್ ಬೇಡ ಸದ್ಯಕ್ಕೆ. ಈ ಜಿಮ್ ಯು ಶುಡ್ ನಾಟ್ ಗೋ ಬಿಕಾಸ್ ಇಟ್ ಮೇಕ್ ಯು ಸ್ಟಿಫ್, ರೋಬೋಟಿಕ್ ಆಗ್ಬಿಡುತ್ತೆ. ಜಿಮ್ ಬೇಡ ಅಂತ. And then that workshop I think helped a lot because you know to relax themselves and ನ್ಯಾಚುರಲ್ ಹುಡುಗ ಇರಲಿ ಅಂತ. ಜಿಮ್ ಮಾತ್ರ ಸ್ವಲ್ಪ ಚಿಕ್ಕ ಕರೆಕ್ಟ್ ಜಿಮ್ಮೇ ಮಾಡ್ತಿಲ್ಲ ಒಂದು ತಿಂಗಳು. ಇವ್ನು ಜಿಮ್ಮಿಂದೆಲ್ಲ ಆಗಲ್ಲ. ಸ್ವಲ್ಪ ಡೈರೆಕ್ಟರ್ ಇರುತ್ತೆ ಫಾಲೋ ಮಾಡಿ ಪ್ಲೀಸ್. ಡೈರೆಕ್ಟರ್ ಯಾಕೆಂದರೆ ಈಸ್ ಕ್ಯಾಪ್ಟನ್. ಜನಕ್ಕೆ ಇವತ್ತಿನ ಟೆಕ್ನಾಲಜಿ ಇವತ್ತು ವೆಬ್ ಸೀರೀಸ್ ಎಲ್ಲ ಹೈಯೆಸ್ಟ್ ಹಿಂದಿಲಿ ಮಾಡ್ತಾರೆ ಅಂದರೆ ಟೆಕ್ನಾಲಜಿ ಗೊತ್ತಿದೆ. ಇವತ್ತು ಅವ್ರಿಗೆ ಜನಕ್ಕೆ ಏನು ಕೊಡಬೇಕು ಅಂತ ಗೊತ್ತಿದೆ. ಅವ್ರು ಹೇಳ್ತಾರೆ ಬಾಡಿ ಗಿಡಿ ಬರೋದು ಬೇಡ, ನ್ಯಾಚುರಲ್ ಒಬ್ಬ ಹುಡುಗ, ಒಂದು ಗ್ರಾಮೀಣ ಪ್ರದೇಶದ ಹುಡುಗ ಯಾವ ರೀತಿ ಇರಬೇಕು. ನಾವೊಂದು ಅದರಲ್ಲಿ ಒಂದು ಗ್ರೀನ್ ಸ್ವಿಟ್ಜರ್ಲ್ಯಾಂಡ್ಗಿಂತ ಚೆನ್ನಾಗಿದೆ ನಮ್ಮ ಜಾಗ ಚಿಕ್ಕಮಂಗ್ಳೂರು. ಆ ಜಾಗ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ತೋರಿಸೋದ್ರೆ ಫ್ಯಾಂಟಾಸ್ಟಿಕ್. ಒಂದು ಲವ್ ಅಪ್ರೋಚ್ ಮಾಡ್ತಾನೆ. ಪ್ರಿಯಾ ನಿನ್ನ ಒಂದು ಡೈಲಾಗ್ ಇದೆ, ಆ ಡೈಲಾಗಲ್ಲಿ ಐ ಲವ್ ಯು ಪ್ರಿಯಾ ಅಂತಲ್ಲ. ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್. ನಿಜವಾಗ್ಲೂ ನಮ್ಮ ಜಾಗ ಇಷ್ಟೊಂದಿಟ್ಟು ನಾವೆಲ್ಲ ಹೊರಗಡೆ ದೇಶಕ್ಕೆ ಹೋಗ್ತೀವಿ. ಆಮೇಲೆ ಈ ನಾವು ಆದ್ರಪಲ್ಲಿ ಶೂಟಿಂಗಲ್ಲಿ ಫಾಲ್ಸ್ ಅದು ಇದು ಮಾಡಿದ್ರಲ್ಲ, ಬಾಹುಬಲಿ ಮಾಡಿದ ಜಾಗ, ಬಾಹುಬಲಿ ಮಾಡಿದ ಜಾಗ, ಅಲ್ಲೋಗಿ ಶೂಟ್ ಮಾಡಿದು. ಫೈಟ್ ಅಲ್ಲ, ಫಾರೆಸ್ಟ್ ಮಾಡೋದು, ದೂರ ಶೂಟ್ ಮಾಡೋದು. ನನಗೆ ಟೆನ್ಷನ್ ಇತ್ತು. ವಾಟರ್ ಫಾಲ್ಸ್ ಮುಂದೆ ಹೋಗಿ ನಿಲ್ಲಿಸ್ಬಿಟ್ಟು ಮೇಲಿಂದ ವಾಟರ್ ಫಾಲ್ಸ್ ಬರ್ತಾರೆ, ಒಂದು 25 ಅಡಿ ದೂರ ಇದೆ, ನೀರು ಬರ್ತಾರೆ ಮೇಲಿಂದ. ನನಗೆ ಭಯ ನಡ್ಕೊಂಡು ಹೋಗೋಕ್ಕೆ, ನೀರು ಜೋರಾಗಿ ಬರ್ತಾರೆ. ಹೋಯ್ತಲ್ಲ. ನಾನು ಹೇಳ್ದೆ ನನಗೆ ಅಂದೆ ಏನಪ್ಪ ಬಾಹುಬಲಿ ನೋಡ್ದಂಗೆ
ಬಾಹುಬಲಿ CG ಮಾಡೋರು ನೀರು ಉಳಿಸೋರೆ ಅಲ್ಲಿ ನೀರು ನನಗೆ ಒರಿಜಿನಲ್ ಕಳ್ತೀಯ ಅಂತ ಅವಾಗಲೇ ಗೊತ್ತಾಗುತ್ತೆ. ರಿಯಲ್ ಓಕೆ ಅಂದ್ರೆ ಜೀವ ಭಯದಲ್ಲೇ ನೀವು scene ಮಾಡ್ದಂಗೆ. ಅದು ಬೆಟ್ಟ ಗುಡ್ಡ ಬಿದ್ದರೆ ಕೆಳಗೆ ಬಿದ್ದೋಗ್ಬಿಡ್ತಾರೆ. ಹೆಂಗೆ ಒಂದು ಕಲ್ಲು ಇಟ್ಟು ಬಿದ್ದರೆ ಸುಮ್ಮನೆ ಇಟ್ಟು ಬಿದ್ದರೆ ಆಗಲ್ಲ, ಪಕ್ಕೆ ಇಟ್ಟು ಜೀವನ ಪೂರ್ತಿ ಅಲ್ಲ. ಅಂದರೆ ಆದರೂ ಡೈರೆಕ್ಟರ್ ಏನ್ಬೇಕು, ಡೈರೆಕ್ಟರ್ ಲಾಸ್ಟ್ ಅಲ್ಲಿ ನೀರಲ್ಲಿ ಶಾರ್ಟ್ ಐತೆ ಆಮೇಲೆ ಕಬೇಕು ಅಂತ ಅದೆಲ್ಲ ಬೇರೆ ಥರ ಕೊಚ್ಚೆ ನೀರು ಮೋರಿ ನೀರು ವಾಟ್ ಈಸ್ ಮಾಡಲ್ಲ ಅಂತ ಇವರು. ಸಾರಿ 6 ಗಂಟೆ ಲೇಟ್ ಆಯ್ತು, ಸಾರಿ ಸರ್ ನೀವು ಮಾಡೋ ಗಂಟೆ ಬಿಡ್ಬಿಡಿ ಬುರಾಜ್ ಇಲ್ಲ ನಂಗೆ ಹೇಳಿದೆ ಮಾಡ್ಬೇಕು ಸರ್ ಅಂತೆ. ಕೊಚ್ಚೆ ನೀರು ಮೋರಿ ನೀರು ಕಲಾವಿದನ್ ಬೇಕಷ್ಟೇ. ಎಷ್ಟು ಚೆನ್ನಾಗಿ ಕಾಣುತ್ತೆ ಸೀಟು ಅಂದರೆ. ದೊಡ್ಡ ದೊಡ್ಡ ನಾಯಕರನ್ನೇ ನಿಮ್ಮ ಗರಡಿನಲ್ಲಿ ಅಲ್ಲ ಏನಂದ್ರೆ ನೀರಲ್ಲಿ ಈಗ ಮಲ್ಕೋಬೇಕು. ಇವತ್ತಿನ ಹುಡುಗರೆಲ್ಲ ಬಿಸ್ಲರಿ ವಾಟ್ರು ಆ ಥರ ಬೇಕು. ಅದು ಕೊಚ್ಚೆ ನೀರು ಮಲಗಿಸ್ತೆ ಸೇರಿ ಬೇಕು ಅವ್ರಿಗೆ ಅವರು ಒಬ್ಬ ಡೈರೆಕ್ಟ್ರು ಫೀಲ್ ಮಾಡ್ತಾರೆ ಯಾವ ಥರ ಇರಬೇಕು ಅಂತ. ಆ ನೋವಲ್ಲಿ ನಿನಗೆ ನೀರೇ ಕೊಚ್ಚೆ ಅಂತ ಅದು ಅರ್ಥ 100 ಥರ ಬರ್ತದೆ. ತಿಳಿಯಾದ ನೀರಲ್ಲಿ ತಿಳಿಯಾದ ನೀರಿದ್ದಾಗ ಅಮೃತ ಥರ, ಕೊಚ್ಚೆ ಬಂದಾಗ ನಿನ್ನ ನೋವುಗಳನ್ನ ಅದಾಗೋಯ್ತು ಅಂತ ಅರ್ಥ ಫೀಲ್ ಮಾಡೋದು ಅರ್ಥ ಮಾಡೋದು. ನಿಜವಲ್ಲೂ ನಾನು ಆ ವಿಷಯದಲ್ಲಿ ಮಗ ಈಗ ಏನಿಲ್ಲ, ಸಿನಿಮಾಗೆ ಆಚೆ ಬಂದಾಗ ಆರ್ಟಿಸ್ಟು. ಇವತ್ತು ನಮ್ಗೆ ಎಷ್ಟು ಜನ ಏನಂದ್ರೆ ಮನೆ ಒಳ ಮಗ, ಹೊರಗಡೆ ಬಂದಾಗ ನೀನು ಒಬ್ಬ ಕಲಾವಿದ, ಒಬ್ಬ ನಿರ್ಮಾಪಕ. ನೀನು ನಂಬಿ ಯಾಕೆ ದುಡ್ಡು ಹಾಕಬೇಕು? ಅವ್ನು 4 ಕಾಸು ಮಾಡೋಕ್ಕೆ ಸಂಪಾದನೆ ಮಾಡೋಕ್ಕೋಸ್ಕರ ಬರಬೇಕು. ಅವ್ನು ಕಳ್ಕೊಳಕ್ಕೆ ನಿನ್ನ ಜೊತೆ ಯಾಕೆ ಬರೋಕಪ್ಪ? ಯಾರೇ ಕಲಾವಿದ್ರೆ ನಾವು ಯಾಕೆ ಕಳ್ಕೊಬರ್ಬೇಕು? ನಿಮ್ಮನ್ನು ನಂಬಿ ಬರೋದು 4 ಕಾಸು ಆಗುತ್ತೆ, ಒಂದೊಳ್ಳೆ ಸಿನಿಮಾ ಮಾಡಬೇಕು, ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು, ನಮ್ಮ ಆಸೆ ಇರುತ್ತೆ. ಅದಾಗಬೇಕು.